ನಮಸ್ಕಾರ ಎಲ್ಲರಿಗೂ. ಮೊನ್ನೆ ಹಾಕಿರುವಂಥ ಕನಕಾಭಿಷೇಕದ ವಿಡಿಯೋ ಅಜ್ಜಿಯವ್ರಿಗೆ ಮಾಡಿದ್ದು ಎಲ್ಲರೂ ಇಷ್ಟಪಟ್ಟಿರಿ. ಅದ್ರ ಜೊತೆಗೆ ಯಾರ್ಯಾರು ಮಾಡಿಸ್ಕೊಂಡಿದ್ರಿ ಅವರ ಎಕ್ಸ್ಪೀರಿಯನ್ಸ್ ಎಲ್ಲನೂ ಕಮೆಂಟ್ ಮಾಡಿ ಹೇಳಿರಿ. ಆಮೇಲೆ ಕೆಲವೊಬ್ಬರು ಅಜ್ಜಿ ಮರಿಮೊಮ್ಮಗಳಿಗೆ ಎಲ್ಲರಿಗೂ ವಿಶ್ ಮಾಡಿರಿ, ಹಾರೈಸಿರಿ. ನಿಮ್ಮ ಎಲ್ಲರಿಗೂ ನಮ್ಮ ಕಡೆಯಿಂದ, ನಮ್ಮ ಕುಟುಂಬದ ಕಡೆಯಿಂದ ಧನ್ಯವಾದಗಳು. ಮತ್ತು ಇದ್ರ ಜೊತೆಗೆ ನಾನು ಇನ್ನೊಂದು ವಿಡಿಯೋ ಹಾಕಿದ್ದೆ. ಅದ್ಯಾವುದಂದ್ರೆ ಸನ್ನತಿ ಚಂದ್ರಲಾ ಪರಮೇಶ್ವರಿ ವಿಡಿಯೋ. ಅದನ್ನು ಭಾಳ ಜನ ನೋಡಿರಿ, ಇಷ್ಟಪಟ್ಟಿರಿ. ಆಮೇಲೆ ಎಷ್ಟೊಂದು ಜನ ನನಗೆ ಕಮೆಂಟ್ ಮಾಡಿ ಹೇಳಿರಿ, ಈ ಚಂದ್ರಲಾ ಪರಮೇಶ್ವರಿ ನಮ್ಮ ಕುಲದೇವತೆ ಅಂಥೇಳಿ. ನನಗೂ ಎಲ್ಲ ಕೇಳಿ ಖುಷಿ ಅನ್ನಿಸ್ತು. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಿಮ್ಮೆಲ್ಲರ ಸಪೋರ್ಟು ನಮ್ಮ ಜೊತೆ ಹಿಂಗೆ ಇರಬೇಕು. ಇನ್ನು ಇವತ್ತಿನ ವಿಡಿಯೋದೊಳಗೆ ನಮ್ಮ ಮನೆಯೊಳಗೆ ನಾವು ಗೌರಿಗೆ ಹೂವೆಳ್ಳವನ್ನ ಹೆಂಗೆ ಮಾಡಿದ್ವಿ, ಆಮೇಲೆ ಗೌರಿ ನೈವೇದ್ಯಕ್ಕೆ ಏನೇನು ಅಡುಗೆ ಮಾಡಿದ್ವಿ, ಆಮೇಲೆ ಯಾರ್ದು ಆ್ಯನಿವರ್ಸರಿ ಇತ್ತು ಅದನ್ನೆಲ್ಲನೂ ನಿಮಗೆ ತೋರಿಸ್ತೀನಿ. ಇವತ್ತು ಮುಂಜಾನೆನ ನಮ್ಮ ಮನೆಯವರು ನಮ್ಮ ಮನೆಯೊಳಗಿರುವಂಥ ಮಾವಿನ ಮರನ ಹತ್ಯಾರ ನೋಡ್ರಿ. ಯಾಕಂದ್ರೆ ನಮ್ಮ ಮಾವಿನ ಮರದೊಳಗೆ ಸಾಕಷ್ಟು ಮಾವಿನಕಾಯಿ ಬಿಟ್ಟಾವ. ಹಾಗಾಗಿ ಮಾವಿನಕಾಯಿನ ಇಳಿಸ್ಲಿಕ್ಕೆ ಮಾವಿನ ಮರನ ಹತ್ಯಾರ. ಈ ವರ್ಷದ ಮೊದಲ ಫಲ. ಹಾಗಾಗಿ ಮೊದಲ ಚೈತ್ರ ಗೌರಿಗೆ ನೈವೇದ್ಯಕ್ಕೆ ಕೋಸಂಬರಿ, ಪಾನಕ ಎಲ್ಲಕ್ಕೂ ಈ ಮಾವಿನಕಾಯಿನ ಉಪಯೋಗಿಸೋಣ ಅಂಥೇಳಿ ಇವತ್ತು ಗಿಡದಿಂದ ತೆಗೆದ್ರು. ನಮ್ಮ ಮನೆ ಗಿಡದಾಗ ಆಗಿದ್ದು ಆ್ಯಪಲ್ ಶೇಪ್ ಒಳಗಿರುವಂಥ ಮಾವಿನಕಾಯಿ ನೋಡ್ರಿ. ನಾನು ಫಸ್ಟ್ ಟೈಮ್ ಈ ಥರ ಒಂದು ಶೇಪ್ ಒಳಗಿರುವಂಥ ಮಾವಿನಕಾಯಿ ನೋಡಿದ್ದು. ಚೈತ್ರ ಗೌರಿ ಅಥವಾ ಉಯ್ಯಾಲೆ ಗೌರಿನ ಕೂಡ್ಸಿದ ಮೇಲೆ 5 ಹೂವೆಳ್ಳವನ್ನು ಮಾಡಬೇಕು. 3 ಮಾಡಿದ್ವಿ. ಇವತ್ತು 4ನೇದು ಹೂವೆಳ್ಳ ಮಾಡಬೇಕಾಗಿತ್ತು. ಹೆಂಗೋ ಕಾಯಿ ಬಂತಲ್ಲ, ಹಾಗಾಗಿ ಮಾಡಿದ್ವಿ. ಇದರ ಜೊತೆಗೆ ಇವಾಗ ಬ್ಯಾಸ್ಗೆ. ಹಾಗಾಗಿ ನಮ್ಮ ಮನೆ ಒಳಗೆ ಬ್ಯಾಸ್ಗೆ ಮಲ್ಗೆ ಹೂವನೂ ಆಗ್ತಾವ. ಆಮೇಲೆ ಇದ್ರ ಜೊತೆ ದಾಸವಾಳ, ಸೇವಂತಿಗೆ, ಯಾವಾಗಾರ ಒಂದ್ಸರಿ ಗುಲಾಬಿ ಎಲ್ಲಾನು ಆಗ್ತಾವ. ಈ ನಮ್ಮ ಮನೆ ಒಳಗೆ ಬೆಳೆದಿರುವಂಥ ಹೂಗಳನ್ನು ತಗೊಂಡು ಗೌರಿ ಪೂಜಾ ಮತ್ತು ದೇವ್ರ ಪೂಜಾ ಮಾಡ್ತೀವಲ್ಲ, ಅದೊಂಥರ ಖುಷಿನ ಬೇರೆ. ಗೌರಿ ಪೂಜಾ ಮಾಡಲಿಕ್ಕೆ ಹೂವು, ಅರಿಶಿನ, ಕುಂಕುಮ, ಗೆಜ್ಜೆ ವಸ್ತ್ರ, ಆಮೇಲೆ ಉಡಿ ತುಂಬಲಿಕ್ಕೆ ಅಕ್ಕಿ, ಅಡಿಕೆ, ಹಣ್ಣು ಎಲ್ಲ ರೆಡಿ ಮಾಡಿಟ್ಕೊಂಡಿದ್ವಿ. ಇನ್ನು ಗೌರಿ ನೈವೇದ್ಯಕ್ಕಂತೂ ಕೋಸಂಬರಿ ಪಾನಕ ಇರಲೇಬೇಕು. ಹಾಗಾಗಿ ಕಡಲೆಬೇಳೆನ ಮುಂಜಾನೆನ ನೆನೆಸಿಟ್ಟಿದ್ವಿ. ನೆಂದಿರೋ ಬೇಳೆಗೆ 1-2-3 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು 1 ರೌಂಡ್ ಮಿಕ್ಸಿಗೆ ಹಾಕಿ ತರಿ ಮಾಡಿಕೊಂಡು ಅದಕ್ಕೆ ಕೊಚ್ಚಿಟ್ಟಿರುವಂಥ ಸೌತೆಕಾಯಿ, ಆಮೇಲೆ ಕೊಬ್ಬರಿ, ಉಪ್ಪು, ಅರಿಶಿನ ಎಲ್ಲ ಹಾಕಿ ಕೊನೆಗೆ ಒಂದು ಒಗ್ಗರಣೆ. ನಮ್ಮ ಮನೆ ಒಳಗೆ ಕೋಸಂಬರಿ ಮಾಡಿದಾಗೆಲ್ಲನೂ ನಾವು ಬಾಳ್ಕದ ಮೆಣಸಿಕಾಯಿ ಹಾಕಿ ಒಗ್ಗರಣೆ ಮಾಡಿ ಹಾಕ್ತೀವಿ. ಯಾಕಂದ್ರೆ ಏನೋ ಒಂಥರ ಟೇಸ್ಟ್ ಬೇರೆ ಅನ್ನಿಸ್ತದೆ. ನಿಮ್ಮ ಮನೆ ಒಳಗೆ ನೀವು ನೈವೇದ್ಯಕ್ಕೆ ಯಾವ ಥರ ಕೋಸಂಬರಿ ಮಾಡ್ತೀರಿ ಅನ್ನೋದನ್ನು ಕಮೆಂಟ್ ಮಾಡಿ ಹೇಳ್ರಿ. ಕೋಸಂಬರಿ ಆದಮೇಲೆ ಪಾನಕ ಇರಲೇಬೇಕು. ಅದು ಈ ಬ್ಯಾಸ್ಗಿಗಂತೂ ಇರಲೇಬೇಕು. ಗೌರಿಗೆ ಮಾಡ್ತೀವೋ ಇಲ್ಲೋ, ಗೌರಿ ಹೆಸರು ಹೇಳ್ಕೊಂಡು ನಾವಂತೂ ಚಂದ ಕುಡಿತೀವಿ. 3 ವಾರನೂ ಬರೀ ಕೋಸಂಬರಿ ಪಾನಕದ ನೈವೇದ್ಯ ಆಗಿತ್ತು. ಹಾಗಾಗಿ ಇವತ್ತು ಹೆಂಗೂ ಆ್ಯನಿವರ್ಸರಿನೂ ಇತ್ತು, ಅದ್ರ ಜೊತೆಗೆ ಗೌರಿ ಹೂವೆಳ್ಳನೂ ಇತ್ತು. ಎರಡಕ್ಕೂ ಆಗ್ತದಂಥೇಳಿ ಥರದ ಅಡುಗೆನೂ ಮಾಡಿದ್ವಿ. ಮಾವಿನಕಾಯಿ ಸೀಸನ್ ಅಂದಮೇಲೆ ಮಾವಿನಕಾಯಿ ಚಟ್ನಿ ಇರಲೇಬೇಕು. ಆಮೇಲೆ ಮಾವಿನಕಾಯಿ ಕೋಸಂಬರಿ, ಪಲ್ಯ, ಗೊಜ್ಜು, ಪಾಯಸ, ಆಮೇಲೆ ಮಾವಿನಕಾಯಿ ಚಿತ್ರಾನ್ನ, ಅನ್ನ, ಆಮೇಲೆ ಸಾರು, ಕಟ್ಟಿನ ಸಾರು. ನಮ್ಮ ಮನೆಗೆ ನಮ್ಮಮ್ಮ ಬಂದಾರ. ಹಾಗಾಗಿ ಅವರು ಹೋಳ್ಗೆ ಚಲೋ ಮಾಡ್ತಾರೆ. ಹೆಂಗೋ ಬಂದಿಯಲ್ಲಮ್ಮ ಹೋಳ್ಗೆ ಮಾಡಿಬಿಡು ಅಂದೆ. ಸರಿ ಮಾಡ್ತೀನಿ ಅಂಥೇಳಿ ಹೋಳ್ಗೆ ಮಾಡಿದರು. ನೈವೇದ್ಯಕ್ಕೆ ಅಡುಗೆ ಎಲ್ಲ ರೆಡಿ ಆದಮೇಲೆ ನಾವು ಎಲ್ಲ ರೆಡಿಯಾಗಿ ಗೌರಿ ಪೂಜಾನ ಶುರು ಮಾಡಿದ್ವಿ. ಕುಮಾರಿ ಮುತ್ತೈದೆ ಅಂಥೇಳಿ ಶಾಂಭವಿಗೂ ರೆಡಿ ಮಾಡಿದ್ವಿ. ಶಕಿ ಪಾಪ ಅಂದ್ರೂ ಹೆಂಗೋ ರೆಡಿ ಮಾಡಿಸ್ಕೊಂಡ್ಳು. ಮೊದಲ ಗೌರಿಗೆ ಅರಿಶಿನ, ಕುಂಕುಮ, ಗೆಜ್ಜೆ ವಸ್ತ್ರ, ಹೂವು, ಆಮೇಲೆ ಮಲ್ಗೆ ಹೂವಿನ ಹೂವು ಎಲ್ಲನೂ ಏರಿಸಿ ಪೂಜಾ ಮಾಡಿದ್ವಿ. ಆಮೇಲೆ ಇಟ್ಕೊಂಡಿರುವಂಥ ಅಕ್ಕಿ, ಅಡಿಕೆ ಎಲ್ಲನೂ ಗೌರಿಗೆ ಉಡಿ ತುಂಬಿ, ಅದಾದಮೇಲೆ ನಮ್ಮ ಮನೆ ಒಳಗೆ ಕುಮಾರಿ ಮುತ್ತೈದೆ ಅಂದರೆ ಶಾಂಭವಿ. ಹಾಗಾಗಿ ಶಾಂಭವಿನೂ ಕೂಡಿಸಿ ಆಕೆಗೂ ಉಡಿ ತುಂಬಿ ಅರಿಶಿನ, ಕುಂಕುಮ ಎಲ್ಲ ಕೊಟ್ಟು, ಹೂ ಕೊಟ್ಟು ಆಕೆಗೂ ಉಡಿ ತುಂಬಿದ್ವಿ. ನೈವೇದ್ಯಕ್ಕಂತೂ ಹೆಂಗೂ ಅಡಿಗೆಲ್ಲ ರೆಡಿಯಾಗಿತ್ತು. ಆಮೇಲೆ ಒಂದು ಬೆಳ್ಳಿ ಬಟ್ಲದೊಳಗೆ ಕೋಸಂಬರಿ ಮತ್ತು ಇನ್ನೊಂದ್ರೊಳಗೆ ಪಾನಕ ಹಾಕಿ ಗೌರಿ ಮುಂದಿಟ್ಟು ನೈವೇದ್ಯ ಮಾಡಿ, ಉಳಿದದ ಅಡುಗೆನೂ ಎಲ್ಲ ಫಸ್ಟ್ ದೇವ್ರಿಗೆ ನೈವೇದ್ಯ ಮಾಡಿ, ಗೌರಿ ನೈವೇದ್ಯ ಮಾಡಿ ಮುಗಿಸಿದ್ವಿ.
ಅದ್ರ ಜೊತೆ ನಮ್ಮ ಅತ್ತೆ ಮಾವ ಅವ್ರದ್ದು ಆ್ಯನಿವರ್ಸರಿನೂ ಇತ್ತು. ಹಾಗಾಗಿ ಅವ್ರನ್ನೂ ಕೂಡಿಸಿ ಅವರಿಗಂತನ ಸೀರೆ ಮತ್ತು ಬಟ್ಟೆ ಎಲ್ಲ ತೊಗೊಂಡು ಬಂದಿದ್ವಿ. ಅದನ್ನು ಕುಂಕುಮ ಹಚ್ಚಿ ನಮ್ಮ ಮನೆಯವರು ಕೊಟ್ಟರು. ಶಾಂಭವಿ ಕಡೆಯಿಂದ ಸೀರೆ, ಆಮೇಲೆ ಶಾಂಭವಿ ಮೊನ್ನೆ ಶಾಪಿಂಗಿಗೆ ಹೋದಾಗ ಒಂದು ಪರ್ಸ್ ಹಿಡ್ಕೊಂಡಿದ್ಲು. ಅದು ಪರ್ಸ್‌ನ ತೊಗೊಂಡು ಬಂದಿದ್ವಿ. ಅದನ್ನು ಆಕಿ ಅವ್ರ ಅಜ್ಜಿಗೆ ಕೊಟ್ಲು. ಆಮೇಲೆ ಗೌರಿಗೆ ಆರತಿ ಮಾಡಿದ್ವಿ. ಗೌರಿಗೆ ಆರತಿ ಆದಮೇಲೆ ಅವ್ರಿಗೂ ಕೂಡಿಸಿ ಆರತಿ ಮಾಡಿದ್ವಿ. ಪಾಪ ಶಾಂಭವಿಗೆ ಅದು ಬಿಸಿ ಅನ್ನಿಸ್ತೋ ಏನೋ ಗೊತ್ತಿಲ್ಲ. ಆಕಿ ಸ್ಟಾರ್ಟಿಂಗ್ ಸ್ವಲ್ಪ ಹಿಡ್ಕೊಂಡ್ಳು ಆರತಿ ತಟ್ಟಿನ. ಆಮೇಲೆ ಯಾಕೋ ಮನಸ್ಸೇ ಬರಲಿಲ್ಲ ಆಕಿಗೆ. ಅಂದರೂ ಕೊನೆಗೆ ಒಂಚೂರು ಹೆಂಗೋ ಮಾಡಿ ಆರತಿ ಮಾಡಿದ್ಲು. ಸಣ್ಣ ಹುಡುಗರು ಅಂತಾರಲ್ಲ ಅದಕ್ಕೆ ನೋಡ್ರಿ. ಯಾಕಂದ್ರೆ ಅವ್ರ ಮೂಡ್ ಹೆಂಗಿರ್ತದೋ ಗೆಸ್ ಮಾಡಲಿಕ್ಕೆ ಆಗಂಗಿಲ್ಲ. ಹಿಂಗೆ ಅಂಥೇಳಿ ಹೇಳಲಿಕ್ಕೆ ಆಗಂಗಿಲ್ಲ. ಹೋಳ್ಗೆ ಮಾಡ್ಬೇಕಾದ್ರೆ ಹೂರಣ ಮಾಡಬೇಕು. ಆವಾಗ ನಮ್ಮಮ್ಮ ಒಳಕಲ್ಲನ್ನ ಭಾಳ ನೆನಪಿಸ್ಕೊಂಡ್ರು ನೋಡ್ರಿ. ಯಾಕಂದ್ರೆ ನಾವು ಸಣ್ಣವರಿದ್ದಾಗೆಲ್ಲ ನಮ್ಮ ಮನೆ ಒಳಗೆ ಹಬ್ಬ ಬಂತು ಅಂದ್ರೆ ನಮ್ಮಮ್ಮ ಮನೆ ಒಳಗೆ ಕಟ್ಗೆ ಒಲೆ ಒಳಗೆ ಮಡಿಲೇ ಅಡ್ಗೆ ಮಾಡ್ತಿದ್ರು. ಆಮೇಲೆ ನಮ್ಮ ಮನೆ ಒಳಗೆ ಒಳಕಲ್ಲಿತ್ತು. ಅದ್ರೊಳಗೆ ಹೂರಣ, ಚಟ್ನಿ ಏನೇನು ರುಬ್ಬೋದಿರ್ತದೋ ಎಲ್ಲ ಮಾಡ್ತಿದ್ರು. ಹೀಗಾಗಿ ಇವತ್ತು ಆ ಒಳಕಲ್ಲನ್ನು ಭಾಳ ಮಿಸ್ ಮಾಡ್ಕೊಂಡ್ರಂತ ಹಾಗಾಗಿ ಅದನ್ನು ಹೇಳಿದ್ರು. ಅದಕ್ಕೆ ನಾನಂದೆ, "ಒಳಕಲ್ಲು ಇಲ್ಲ ಅಂದ್ರೆ ಏನಾಯಿತು? ಅದ್ರ ಬದ್ಲಿ ಬ್ಯಾರೆ ಆಪ್ಷನ್ ಅದಲ್ಲ ಹೂರ್ಣ ರುಬ್ಲಿಕ್ಕೆ" ಅಂಥೇಳಿ ನಾನಂದ್ರೆ, ಅವರು ಏನೇ ನಾ ಹೇಳಿದ್ರೂ ಒಳಕಲ್ಲೇ ಮೇಲು, ಅದ್ರ ಟೇಸ್ಟ್ ಮುಂದೆ ಬೇರೆ ಯಾವುದೂ ಅಲ್ಲ ಅಂಥೇಳಿ ಅಂದರು. ಮತ್ತು ಅದೂ ಖರೇನ ಮತ್ತು. ಒಳಕಲ್ನೊಳಗೆ ಮಾಡಿರುವಂಥ ಹೂರ್ಣದ ಟೇಸ್ಟ ಬೇರೆ, ಆಮೇಲೆ ಮಾವಿನಕಾಯಿ ಚಟ್ನಿ ಬೇರೆ, ಯಾವ್ದಾರ ಈ ಕೋಸಂಬರಿ ಬ್ಯಾಳೆ ರುಬ್ಬೋದು, ಇದೆಲ್ಲ ಒಂಥರ ಟೇಸ್ಟ ಬೇರೆ. ಅದ್ರ ಜೊತೆಗೆ ಆರೋಗ್ಯಕ್ಕೂ ಭಾಳ ಒಳ್ಳೆಯದು. ಆಮೇಲೆ ಕಟ್ಗೆ ಒಲೆ ಅಡಿಗೆ ಅಂತೂ ಅದ್ರ ಟೇಸ್ಟ್ ಅಂತೂ ತಿಂದವ್ರಿಗೆ ಗೊತ್ತು. ಹಂಗೂ ಹಿಂಗೂ ಹಳೇದನ್ನೆಲ್ಲ ನೆನಪಿಸ್ಕೋತ ಅಮ್ಮ ಹೋಳ್ಗಿನ ಮಾಡಿ ಮುಗಿಸಿದ್ರು. ಮಸ್ತ್ ಹೋಳ್ಗೆ ಊಟ ಎಲ್ಲ ಆದಮೇಲೆ ಎಲ್ಲರೂ ಮಾವಿನ ಗಿಡದ ನೆರಳೊಳಗೆ ಕೂತ್ಕೊಂಡು ತಂಪಾಗಿ ಆರಾಮ್ ಹರಟೆ ಹೊಡ್ಕೋತ ಕೂತಿದ್ರು ನೋಡ್ರಿ. ಏನೋ ಒಂಥರ ಚಂದ ಅನ್ನಿಸ್ತು. ಹೆಂಗೆ ಅನಿಸ್ತು ಇವತ್ತಿನ ವಿಡಿಯೋ? ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ನಮ್ಮ ವಿಡಿಯೋನ ಲೈಕ್ ಮಾಡಿರಿ. ಹಂಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸಿಗೂ ಈ ವಿಡಿಯೋನ ಶೇರ್ ಮಾಡಿರಿ. ಮುಖ್ಯವಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸನ್ನು ನೋಡಿರಿ. ಮತ್ತು ಮುಂದಿನ ವಿಡಿಯೋ ಜೊತೆ ಮತ್ತೆ ಬರ್ತೀವಿ. ಅಲ್ಲಿ ತನಕ ನಮಸ್ಕಾರ.